ಹಲೋ ನಮಸ್ತೆ ಕರ್ನಾಟಕ ಬಂಧುಗಳೇ, ಇಡೀ ವಿಶ್ವವೇ ಒಂದು ರೀತಿಯ ನಿಗೂಢ ಸಮುದ್ರ ಇದ್ದಂತೆ. ಇಲ್ಲಿ ಕೆಲವೊಂದು ನಿಗೂಢಗಳನ್ನು ಭೇದಿಸಬಹುದು, ಆದರೆ ಇನ್ನೂ ಕೆಲವೊಂದು ನಿಗೂಢಗಳನ್ನು ಇಂದಿಗೂ ಕೂಡ ಬಗೆಹರಿಸಲು ಅಥವಾ ಭೇದಿಸಲು ಸಾಧ್ಯವೇ ಆಗುವುದಿಲ್ಲ. ಅಂತಹ ರಹಸ್ಯಮಯವಾಗಿರ್ತಕ್ಕಂತಹ ತಾಣಗಳ ಬಗ್ಗೆ ಇಂದಿಗೂ ಸಂಶೋಧನೆಗಳು, ಹುಡುಕಾಟಗಳು, ಅನ್ವೇಷಣೆಗಳು ನಡೆಯುತ್ತಲೇ ಇವೆ. ನಮ್ಮ ವಿಶ್ವದ ಅತ್ಯಂತ ಪರಿಣಿತಿಯನ್ನು ಪಡೆದಿರತಕ್ಕಂತಹ ಇತಿಹಾಸಗಾರರು ನಿಧಿ ಬೇಟೆಗಾರರ ಎಲ್ಲ ಪ್ರಯತ್ನಗಳ ಹೊರತಾಗಿಯೂ ಇನ್ನು ಬಗೆಹರಿಸದೇ ಇರತಕ್ಕಂತಹ ಅದೆಷ್ಟು ನಿಗೂಢಗಳನ್ನು ನಾವು ನೋಡಬಹುದು. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ನಿಗೂಢಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸುವ ಪ್ರಯತ್ನ ನನ್ನದು. ಬಂಧುಗಳೇ, ಒಂದು ಸ್ಥಳದಲ್ಲಿ ಅನ್ಯ ಗ್ರಹದಿಂದ ಬರುವಂತಹ ವಾಹನವನ್ನು ನಿಲ್ಲಿಸಲಾಗುತ್ತದೆ. ಹಾಗಾದರೆ ಆ ಪ್ರದೇಶ ಯಾವುದು? ಅಲ್ಲಿ ಹೇಗೆ ಅನ್ಯ ಗ್ರಹದಿಂದ ಬರುವಂತಹ ವಾಹನವನ್ನು ನಿಲ್ಲಿಸಲಾಗುತ್ತದೆ? ಹಾಗೆಯೇ ಒಂದು ಪ್ರದೇಶಕ್ಕೆ ಭೇಟಿ ನೀಡುತ್ತಿದ್ದಂತೆ ವಿಮಾನಗಳು, ಹಡಗುಗಳು ಮಾಯವಾಗಿ ಕಣ್ಮರೆಯಾಗ್ತವೆ. ಇಲ್ಲಿಯವರೆಗೆ ಅದೆಷ್ಟೋ ಮಾಯವಾದ ವಿಮಾನ, ಹಡಗುಗಳನ್ನು ಕಂಡುಹಿಡಿಯಲು ಸಾಧ್ಯವೇ ಆಗಿಲ್ಲ. ಹಾಗಾದರೆ ಆ ಪ್ರದೇಶ ಯಾವುದು? ಬಂಧುಗಳೇ, ಇಂಗ್ಲೆಂಡ್ನಲ್ಲಿ ದೊರೆತಿರತಕ್ಕಂತಹ ಒಂದು ಕೋಡ್ ರೂಪದಲ್ಲಿರ್ತಕ್ಕಂತಹ ಅಕ್ಷರವನ್ನು ಇಂದಿಗೂ ಕೂಡ ಯಾವ ವಿಜ್ಞಾನಿಯಿಂದನೂ ಕೂಡ ಕಂಡುಹಿಡಿಯಲು ಸಾಧ್ಯವಾಗಿಲ್ಲ. ಇನ್ನು ಹಲವು ರಹಸ್ಯಗಳನ್ನು ಈ ವಿಡಿಯೋದ ಉದ್ದಗಲಕ್ಕೂ ನಿಮಗೆ ತಿಳಿಸುವ ಪ್ರಯತ್ನ ನನ್ನದು. ಬಂಧುಗಳೇ, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟನ್ನು ಕೊಟ್ಟಿದ್ರಿ ಅಂತಂದರೆ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ಎಲ್ಲ ದಾಖಲಾತಿಗಳನ್ನು, ಈ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿ ನಿಮ್ಮ ಮುಂದೆ ತರುವಷ್ಟರಲ್ಲಿ ಸಾಕಷ್ಟು ರೀತಿಯ ಸಮಯವನ್ನು ಹಿಡಿದಿದೆ. ನನ್ನ ಈ ಒಂದು ಪ್ರಯತ್ನಕ್ಕೆ ನಿಮ್ಮ ಮೆಚ್ಚುಗೆಯ ಒಂದೇ ಒಂದು ಲೈಕನ್ನು ಬಯಸುತ್ತೇನೆ ಅಷ್ಟೇ. ಕೊಟ್ಟರ ಲೈಕು. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೌಲಭ್ಯವು ರಹಸ್ಯಮಯವಾದ ತಾಣವಾಗಿ ಜನಪ್ರಿಯವಾಗಿದೆ. ಕೆಲವು ಸಿದ್ಧಾಂತ ಮತ್ತು ಸ್ಥಳೀಯರು ಹೇಳುವ ಪ್ರಕಾರ ಇಲ್ಲಿಯ ತಾಣವು ಭೂಮಿಯ ಮೇಲೆ ಕಾಲಿಡುವಂತಹ ಅನ್ಯಲೋಕದ ವಾಹನವನ್ನು ನಿಲ್ದಾಣವನ್ನಾಗಿ ಮಾಡಿಕೊಳ್ಳಲಾಗಿದೆ. ಇದಲ್ಲದೆ ಮಿಲಿಟರಿ ಸೌಲಭ್ಯಗಳು, ಅನ್ಯಲೋಕದ ತಂತ್ರಜ್ಞಾನದ ಬಗ್ಗೆ ಸಂಶೋಧನೆ ನಡೆಯುತ್ತಿದೆ ಎಂದು ನಂಬಲಾಗಿದೆ. ಅಷ್ಟಕ್ಕೂ ಆ ಸ್ಥಳದಲ್ಲಿ ಏನಾಗುತ್ತಿದೆ, ಅಲ್ಲಿ ಅಂತಹ ರಹಸ್ಯವೇನಿದೆ ಎಂಬುದು ಇಂದಿಗೂ ಬಿಡಿಸಲಾಗದೆ ಇರತಕ್ಕಂತಹ ಒಗಟಾಗಿದೆ. ಗ್ರೀಕ್ ದ್ವೀಪದ ಆಂಟಿಕೈಥೆರಾ ಕರಾವಳಿಯಲ್ಲಿ 2000 ವರ್ಷಗಳಷ್ಟು ಹಳೆಯದಾದ ಹಡಗಿನ ಅವಶೇಷವೊಂದು ದೊರೆತಿದೆ. ಇದನ್ನು ಗ್ರಹಣ ಮತ್ತು ಖಗೋಳಶಾಸ್ತ್ರವನ್ನು ಊಹಿಸಲು ಬಳಸಬಹುದು ಎಂಬುದನ್ನು 1947ರಲ್ಲಿ ಫ್ರಾನ್ಸ್ನ ವಿಶ್ವವಿದ್ಯಾಲಯದ ವಿಜ್ಞಾನಿ ಹಾಗೂ ಇತಿಹಾಸಕಾರರು ಆಗಿರುವಂತಹ ಡೈರೆಕ್ಟರ್ ಜೆ.ಡಿ. ಸ್ವಲ್ಲಾ-ಫ್ರೈಸ್ ರವರು ಕಂಡುಹಿಡಿದಿದ್ದಾರೆ. ಬರ್ಮುಡಾ ತ್ರಿಕೋನ. ಒಂದು ಪ್ರದೇಶಕ್ಕೆ ಭೇಟಿ ನೀಡುತ್ತಿದ್ದಂತೆಯೇ ವಿಮಾನಗಳು, ಹಡಗುಗಳು ಇದ್ದಕ್ಕಿದ್ದಂತೆ ಕಾಣೆಯಾಗುತ್ತವೆ. ಆ ಆಶ್ಚರ್ಯಕರವಾದ ತಾಣವನ್ನು ಬರ್ಮುಡಾ ತ್ರಿಕೋನವೆಂದು ಕರೆಯಲಾಗುತ್ತದೆ. ಇಲ್ಲಿ ಕಳೆದ 200 ವರ್ಷಗಳಿಂದ ಬಾನಿನಲ್ಲಿ ಹಾರಾಟ ನಡೆಸುವ ವಿಮಾನಗಳು, ಹಡಗುಗಳು ನಿಗೂಢವಾಗಿ ಕಾಣೆಯಾಗುತ್ತಂತೆ. ಹೀಗೆ ಆಗಲು ಕಾರಣವೇನು ಎಂಬುದನ್ನು ವಿಜ್ಞಾನಿಗಳು ಬಹಳಷ್ಟು ಸಂಶೋಧನೆಗಳು, ಸಿದ್ಧಾಂತಗಳನ್ನು ಕಲೆ ಹಾಕಿದರೂ ಕೂಡ ಇದಕ್ಕೆ ಸ್ಪಷ್ಟವಾದಂತಹ ಕಾರಣವನ್ನು ತಿಳಿಯಲು ಇಂದಿಗೂ ಸಾಧ್ಯವಾಗಿಲ್ಲ. ಇಂಗ್ಲೆಂಡಿನ ಶುಕ್ಬಾರೋ ಶಾಸನ. ಇಂಗ್ಲೆಂಡಿನಲ್ಲಿ ದೊರೆತಂತಹ ಅಕ್ಷರಗಳ ಒಂದು ಕೋಡಿದೆ. ಅದನ್ನು ಇಂದಿಗೂ ಕೂಡ ಯಾರಿಂದಲೂ ಭೇದಿಸಲು ಸಾಧ್ಯವಾಗಿಲ್ಲ. ಇದು ಇಂಗ್ಲೆಂಡ್ ದೇಶದ ಸ್ಟಫರ್ಡ್ ಶೈರ್ನಲ್ಲಿರುವ ಶೆಫರ್ಡ್ ಸ್ಮಾರಕ. ಇದನ್ನು ಸುಮಾರು 18ನೇ ಶತಮಾನದ್ದು ಎಂದು ನಂಬಲಾಗಿದ್ದು, ದೂರದಿಂದ ಸ್ಮಾರಕದಂತೆ ಕಾಣುವ ಈ ಕಟ್ಟಡವು ಅರ್ಥವೇ ಇಲ್ಲದಂತಹ ಅಕ್ಷರಗಳನ್ನು ಒಳಗೊಂಡಿದೆ. ಇಂಗ್ಲೆಂಡ್ ಸ್ಟೋನ್ಹೆಂಜ್. ಇಂಗ್ಲೆಂಡ್ ದೇಶದಲ್ಲಿ ಅತ್ಯಂತ ಹಳೆಯ ಸ್ಮಾರಕಗಳು ಇವೆ. ಇವು ಮುಖ್ಯವಾಗಿ ನವಶಿಲಾಯುಗದ ಕಾಲದಲ್ಲಿ ನಿರ್ಮಿಸಿರಬಹುದು ಎಂದು ನಂಬಲಾಗಿದೆ. ಇದು ಸುಮಾರು 20 ಮಿಲಿಯನ್ ಗಂಟೆಗಳ ಕಾಲ ಕೆಲಸ ಮಾಡಿರಬಹುದೆಂದು ಅಂದಾಜಿಸಲಾಗಿದೆ. ಇಲ್ಲಿನ ರಹಸ್ಯವೇನೆಂದರೆ ಬೃಹತ್ ಗಾತ್ರದ ನೇರವಾದಂತಹ ಕಲ್ಲುಗಳ ರಚನೆ. ಇದನ್ನು ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣವೆಂದು ಘೋಷಿಸಿದೆ. ಮುಖ್ಯವಾಗಿ ಈ ಬೃಹತ್ ಕಲ್ಲಿನ ರಚನೆಯನ್ನು ಮಾನವರು ನಿರ್ಮಿಸಲು ಸಾಧ್ಯವೇ ಇಲ್ಲವೆಂಬುದು ತಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಅಷ್ಟಕ್ಕೂ ಈ ರಚನೆಗೆ ಕಾರಣವಾದರೂ ಏನು ಎಂಬುದು ಇಂದಿಗೂ ಕೂಡ ಅದೆಷ್ಟೋ ವಿಜ್ಞಾನಿಗಳಿಗೆ ಕಾಡುವ ಪ್ರಶ್ನೆ. ಕಡೆಯದಾಗಿ ಪಾಕಿಸ್ತಾನದ ಮೊಹೆಂಜೊದಾರೋ. ಪಾಕಿಸ್ತಾನ ದೇಶದಲ್ಲಿರ್ತಕ್ಕಂತಹ ಮೊಹೆಂಜೊದಾರೋ ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣವಾಗಿದೆ. ನಿಮಗೆ ತಿಳಿದಂತೆ ಪ್ರಾಚೀನ ಸಿಂಧು ಕಣಿವೆಯ ನಾಗರಿಕತೆಯ ಅತಿ ದೊಡ್ಡ ವಸಾಹತುಗಳಲ್ಲಿ ಮೊಹೆಂಜೊದಾರೋ ಕೂಡ ಒಂದಾಗಿತ್ತು. ನಿಮಗೆ ತಿಳಿದಿರಲಿ, ಇದು ಪ್ರಪಂಚದ ಆರಂಭಿಕ ನಗರಗಳಲ್ಲಿ ಒಂದು.
ಆಶ್ಚರ್ಯಕರವಾಗಿರ್ತಕ್ಕಂತಹ ಸಂಗತಿ ಏನಪ್ಪ ಅಂತಂದರೆ ಇಲ್ಲಿಯ ನಾಗರಿಕತೆ ಮತ್ತು ಜನರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಆದರೂ ಕೂಡ ತಜ್ಞರು ತಮ್ಮದೇ ಆದ ವಾದ ಮತ್ತು ಸಿದ್ಧಾಂತಗಳನ್ನು ಮಂಡಿಸಿದ್ದಾರೆ. ನಿಮಗೆ ಈ ರೀತಿಯಾಗಿರ್ತಕ್ಕಂತಹ ಇಂಟ್ರೆಸ್ಟಿಂಗ್ ಭರಿತವಾಗಿರ್ತಕ್ಕಂತಹ ಫ್ಯಾಕ್ಟನ್ನು ಮುಂದೆ ತರಬೇಕೆಂದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋದ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದ ಕರ್ನಾಟಕ.